ಚಿದಾನಂದ್, ಈಗ ಬಿಜೆಪಿಗೆ ಸುಮಲತಾ ಬೇಕೋ, ಸುಮಲತಾಗೆ ಬಿಜೆಪಿ ಬೇಕೋ, ಅಲ್ಲಿ ಬಂದು ನಿಂತಿದೆ ಪ್ರಶ್ನೆ. ಹೌದಾ? ಹೌದು. ಈಗ ಮಾರ್ಚ್ 7ನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಬರ್ತಿದ್ದಾರೆ. ಅದು ಸರ್ಕಾರಿ ಕಾರ್ಯಕ್ರಮ. ಅಲ್ಲಿ ಯಾವ ಕಾರಣಕ್ಕೂ ಒಂದು ಪಾರ್ಟಿಗೆ ಇವ್ರನ್ನ ಸೇರಿಸ್ಕೊಳ್ಳೋಕೆ ಬರಲ್ಲ. ಒಂದು ಮತ್ತೊಂದು, ಇವರು ಬೇಗ ಬಂದಷ್ಟು ಅಲ್ಲಿ ವಿಧಾನಸಭೆ ಅಖಾಡವನ್ನು ತಯಾರು ಮಾಡ್ಬೋದು ಅನ್ನೋದು ಬಿ ಜೆ ಪಿ ಲೆಕ್ಕಾಚಾರ. ಆದರೆ ಇವರು ಸಿನಿಮಾದಲ್ಲಿ ಹೇಗೆ ಡೈಲಾಗ್ ಹೇಳ್ತರು, ರಾಜಕೀಯ ಡೈಲಾಗ್ ಹೇಳೋ ಮುಖಾಂತರ ತನ್ನದೇ ಆದ ಒಂದು ಅಲೆಯನ್ನು ಸೃಷ್ಟಿ ಮಾಡಿದಂಥವ್ರು ಇವರು. ರಾಜಕೀಯ ಅನುಭವ 3 ವರ್ಷ ಇರ್ಬೋದು, ಆದರೆ ಒಬ್ಬ 30 ವರ್ಷ ರಾಜಕಾರಣ ಮಾಡಿದಂಥವ್ರು ಕೂಡ ಇವರ ಸ್ಟ್ರಾಟಜಿ, ಇವರು ಆ ಹೇಳಿಕೆಗಳಿದಾವಲ್ಲ ಯಾರಿಗೂ ಹೇಳೋಕ್ಕಾಗಲ್ಲ. ಎಂತೆಂಥವ್ರನ್ನೂ ಕೂಡ ಮಣ್ಣು ಮುಗಿಸಿದ್ರು. ಅಷ್ಟು ಸುಲಭ ಅಲ್ಲ. ಒಂದು ಸರ್ಕಾರ ಇತ್ತು, ಒಂದು ವ್ಯವಸ್ಥೆ ಇತ್ತು, ಮುಖ್ಯಮಂತ್ರಿ ಮಗನ ಸೋಲಿಸೋದಂದರೆ ನಾವು ಏನು ಹೇಳ್ಬೋದು, ಅದು ತಮಾಷೆ ಮಾತಲ್ಲ. ಆದರೆ ಬಿ ಜೆ ಪಿಗೆ ಇವರಿಂದ ಏನು ಸಮಸ್ಯೆ ಅಂತ ಹೇಳಿದ್ರೆ ಇವರು ಇನ್ನೂ ಕೂಡ ಡಿಮ್ಯಾಂಡ್ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಮೈಸೂರು ಸಂಸದ ಪ್ರತಾಪ್ ಸಿಂಹ ಮತ್ತು ಇವ್ರ ನಡುವೆ ರಿಫ್ಟ್ ಇರ್ತಕ್ಕಂಥ ಇದೇ ಎಕ್ಸ್ಪ್ರೆಸ್ ವೇ ವಿಚಾರವಾಗಿ. ಮತ್ತೊಂದು ಕಡೆ ಮಂಡ್ಯದಲ್ಲಿ ಯಾವ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಕ್ಷ ಲೋಕಸಭೆ ಕ್ಷೇತ್ರದಲ್ಲಿ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ ಅಂತ ಅವ್ರಿಗೆ ಗೊತ್ತು. ಯಾಕಂದರೆ ಮಂಡ್ಯದ ಜನರಿಗೂ ಗೊತ್ತು, ಮಂಡ್ಯದ ಮಣ್ಣಿನ ಗುಣ ಅವ್ರಿಗೆ ಗೊತ್ತು. ಇದು ಒಂದು ಕಡೆ. ಮತ್ತೊಂದು ಕಡೆ ಅವರ ಮಗನ ಭವಿಷ್ಯವನ್ನು ಯೋಚನೆ ಮಾಡ್ತಾರೆ. ನಾನು ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಮಗನೂ ಕೂಡ ರಾಜಕೀಯ ಭವಿಷ್ಯವನ್ನು ಕೊಡಬೇಕನ್ನೋದು ಅವರ ಲೆಕ್ಕಾಚಾರ. ಇದ್ರ ನಡುವೆ ಬೆಂಗಳೂರು ಉತ್ತರದ ನೆಕ್ಸ್ಟ್ ಮುಂದೆ ಲೋಕಸಭೆ ಚುನಾವಣೆಯಲ್ಲಿ ಸದಾನಂದ ಗೌಡರಿಗೆ ಟಿಕೆಟ್ ಕೊಡಲ್ಲ ಅಂತ ವದಂತಿ ಹಬ್ಬಿರುವಂಥದ್ದು. ಇದರ ಬೆನ್ನಲ್ಲೇ ಅಲ್ಲೂ ಕೂಡ ಲೆಕ್ಕಾಚಾರ ಆಗ್ತದೆ. ಇದು ಯಾವುದೂ ಅಲ್ಲ, ಚುನಾವಣಾ ರಾಜಕೀಯ ಬೇಡ, ಆರಾಮಾಗಿ ರಾಜ್ಯಸಭೆನೋ ಪರಿಷತ್ತು ಆಗಬೇಕನ್ನೋದು ಇವರ ಇನ್ನೊಂದು ಲೆಕ್ಕಾಚಾರ. ಹಾಗಾಗಿ ಈ ಲೆಕ್ಕಾಚಾರದ ನಡುವೆ ಕಾಂಗ್ರೆಸ್ಗೆ ಹೋದ್ರೆ ಅನುಕೂಲನ, ಬಿ ಜೆ ಪಿಗೆ ಹೋದ್ರೆ ಅನುಕೂಲ ಅನ್ನೋದು ಇನ್ನೂ ಕೂಡ ಅವರಿಗೆ ಟೈಮನ್ನು ಬೈ ಮಾಡ್ತಾನೇ ಇದ್ದಾರೆ. ಆದರೆ ಬಿ ಜೆ ಪಿಗೆ ಇವರು ಟೈಮ್ ಬೈ ಮಾಡೋಷ್ಟು ಇವ್ರಿಗೆ ಲೇಟ್ ಮೂಮೆಂಟಲ್ಲಿ ತಗೊಂಡ್ರೆ ಅವರಿಗೆ ನಷ್ಟ, ಅನುಕೂಲ ಇಲ್ಲ. ಹಾಗಾಗಿ ಅವರು ಖಡಕ್ಕಾಗಿ ಹೇಳಿದ್ದಾರೆ, ನೀವು ಯಾವಾಗ ಬರ್ತೀರಾ ಹೇಳಿ ಅಂತ. ನೀವು ಯಾವಾಗ ಬರ್ತೀರಾ, ನಮ್ಗೆ ಡೇಟ್ ಹೇಳಿ, ಬರ್ತೀರಾ ಇಲ್ಲ. ಅಲ್ಲಿಗೆ ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ಬಿಜೆಪಿಗೆ ಸುಮಲತಾ ಬೇಕಾ, ಸುಮಲತಾಗೆ ಬಿಜೆಪಿ ಬೇಕಾ? ಸದ್ಯಕ್ಕೆ ಬಿಜೆಪಿಗೆ ಈಗ ಸುಮಲತಾ ಬೇಕು. ಅದನ್ನ ಲಾಭವನ್ನ ಸುಮಲತಾನ ಪಡಿಲಿಕ್ಕೆ ಹೊರಟಿದ್ದಾರೆ. ಅಷ್ಟು ಸುಲಭವಾಗಿ ಹೋಗಬಾರ್ದು, ಒಂದಷ್ಟು ಕಂಡೀಷನ್ಸ್ ಮೇಲೆ ಹೋಗಬೇಕು. ಆ ಕಂಡೀಷನ್ಸ್ ಮುಖಾಂತರ ನಾನು ಗೈನ್ ಮಾಡ್ಕೋಬೇಕು ಅನ್ನೋದು ಅವರ ಈ ಸದ್ಯದ ರಾಜಕೀಯ ಲೆಕ್ಕಾಚಾರ. ರೈಟ್. ಮಧು ಏನ್ ಗೊತ್ತಾ, ಸುಮಲತಂಗೆ ಬಿಜೆಪಿ ಬೇಕೋ, ಬಿಜೆಪಿಗೆ ಸುಮಲತಾ ಬೇಕೋ, ಅದು ಪರಿಸ್ಥಿತಿ ನಿರ್ಧಾರ ಮಾಡುವಂಥದ್ದು. ಇವತ್ತಿಗೆ ಬಿಜೆಪಿಗೆ ಸುಮಲತಾ ಬೇಕು, ಬಟ್ ಲೋಕಸಭೆ ಚುನಾವಣೆ 2024 ಮೇ ಬಿ ಸುಮಲತಾ ಅವ್ರಿಗೆ ಒಂದು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಬೇಕು. ಈ ಸಂಘಟನೆ ಅನ್ನೋದರ ಒಂದು ಬೆನ್ನೆಲುಬು ಇದೆಯಲ್ಲ, ಸಂಘಟನೆ ಅನ್ನೋ ಬೆನ್ನೆಲುಬು ಇದು ಸುಮಲತಾ ಅವ್ರಿಗಿಲ್ಲ. ಅನುಕಂಪ ಇವಾಗ ಅನುಕಂಪ ಇಲ್ಲ, ಪರ್ಫಾರ್ಮೆನ್ಸ್ ಅಂದ್ರೂ ಕೂಡ ಆನ್ ಗ್ರೌಂಡ್ ರಾಜಕಾರಣ ಮಾಡೋದಕ್ಕೆ ನಿಮಗೆ ಫುಟ್ ಸೋಲ್ಜರ್ಸ್ ಬೇಕು, ಸಂಘಟನೆ ಬೇಕು, ಕಾರ್ಯಕರ್ತರು ಬೇಕು. ಅಲ್ಲಿಂದ ಶುರು ಮಾಡಿ ಬಿಜೆಪಿಗೆ ಸುಮಲತಾ ಬೇಕಾ, ಸುಮಲತಾಗೆ ಬಿಜೆಪಿಗೆ ಸುಮಲತಾ ಯಾಕೆ ಬೇಕು ಈ ಕ್ಷಣದಲ್ಲಿ ಅಂತಂದ್ರೆ, ಈಗ ಅವ್ರು ಏನು ಒಂದು ಲಿಸ್ಟ್ ಔಟ್ ಮಾಡ್ಕೊಂಡಿದ್ರು, ಇಲ್ಲಿ ಏನು ಮುದ್ದಾನಮೇಗೌಡ ಮತ್ತು ಬೇರೆ ಒಂದಷ್ಟು ಜನ ಸೇರಿದ್ದನ್ನ ಹೊರತುಪಡಿಸಿ ಜಿ ಟಿ ದೇವೇಗೌಡ ವಿಚಾರದಲ್ಲಿ ಸಕ್ಸಸ್ ಆಗಲಿಲ್ಲ. ಅದು ಬೇರೆ ಕಾರಣಗಳಿಗೆ. ಇನ್ನು ಸುಮಲತಾ ಅವರು ಕೂಡ ಲಿಸ್ಟಲ್ಲಿ ಇದ್ರು. ಸೊ ಅಕ್ಸೆಪ್ಟಬಿಲಿಟಿ ಮತ್ತು ರೀಚ್ ಅಂತ ಬಂದಾಗ ಮೋದಿ ಅವರು ಬಂದು ಮಾತನಾಡ್ಬೋದು, ಅಮಿತ್ ಶಾ ಅವರು ಬಂದು ಗುಡುಗಬಹುದು. ಆದರೆ ಸ್ಥಳೀಯವಾಗಿ ಒಂದಷ್ಟು ಮುಖಗಳು ಬೇಕಾಗುತ್ತೆ ಯಾವುದೇ ಪಕ್ಷದ ರಾಜಕಾರಣಕ್ಕೂ ಕೂಡ. ಅದರ ಅವಶ್ಯಕತೆ ಕರ್ನಾಟಕದಲ್ಲಿ ಬಿಜೆಪಿಗೂ ಕೂಡ ಮನಗಂಡಿರೋದ್ರಿಂದನೇ ಯಡಿಯೂರಪ್ಪನವರನ್ನ ಸೇರಿ ಮತ್ತೆ ವಾಪಸ್ಸು ಏನು ಕಾರ್ಡನ್ನ ಪ್ಲೇ ಮಾಡ್ತಿರುವಂಥ. ಹೀಗಾಗಿ ಸ್ಥಳೀಯವಾಗಿ, ಪ್ರಾದೇಶಿಕವಾಗಿ, ಭೌಗೋಳಿಕವಾಗಿ ಅಲ್ಲಲ್ಲಿ ಆಯಾ ಏನು ಸ್ಥಳೀಯ ಮುಖಗಳನ್ನು ಗಮನದಲ್ಲಿಟ್ಕೊಂಡು ಏನು ಕಾರ್ಯತಂತ್ರವನ್ನು, ರಣತಂತ್ರವನ್ನು ಮಾಡೋದಾದ್ರೆ ಖಂಡಿತ ಈ ಕ್ಷಣಕ್ಕೆ ಸುಮಲತಾ ಅವರು ಬಿಜೆಪಿಗೆ ಬೇಕಿದೆ. ಒಂದು ಅಕ್ಸೆಪ್ಟಬಿಲಿಟಿ. ವೆರಿ ಕ್ವಿಕ್ಲಿ, ಸುಮಲತಾ ಅವರು ಬಿಜೆಪಿಗೆ ಸೇರೋದ್ರಿಂದ ಯಾವ ರೀತಿಯ ಸಂದೇಶವನ್ನ ಜನರ ಮಧ್ಯೆ ಬಿಜೆಪಿ ಕೊಡ್ಬೋದು, ಯಾವ ಮನಸ್ಥಿತಿಯನ್ನ ಸ್ಥಾಪಿಸೋದಕ್ಕೆ ಬಿಜೆಪಿಗೆ ಅವಕಾಶ ಯಾವ ರೀತಿ ಇದೆ ಅಂತಂದ್ರೆ, ಈಗ ನೋಡಿ, ಮಂಡ್ಯದ ಆಮೂಲಾಗ್ರ ಏನೋ ಅಭಿವೃದ್ಧಿ ಅಂತ ಬಂದರೆ, ಇಲ್ಲಿ ಒಂದು ಸಂಘಟನೆ ಮತ್ತು ವೇದಿಕೆ ಅಂತ ಬಂದರೆ ಬಿಜೆಪಿ ಪ್ರಾಮಿಸಿಂಗ್ ಆಗಿದೆ. ಇಲ್ಲಿ ಏನು ವೇದಿಕೆ ಇದ್ದಂಥ ಸಂದರ್ಭದಲ್ಲಿ ನಮ್ಮಿಂದ ಆಗುವಂಥ ಕಾರ್ಯಕ್ರಮಗಳಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಸಂದೇಶ, ಮತ್ತು ಇಲ್ಲಿಗೆ ಬರುವಂಥವರಿಗೆ ಸ್ಥಾನಮಾನ ಮತ್ತೊಂದು ಈ ಎಲ್ಲ ವಿಚಾರಗಳಲ್ಲೂ ಕೂಡ ಬಿಜೆಪಿಯದ್ದು ಯಾವತ್ತೂ ಕೂಡ ಕೊಟ್ಟ ಮಾತನ್ನು ತಪ್ಪಲ್ಲ ಅಂತ ಈಗಾಗಲೇ ಏನು ಮಂತ್ರಿ ಮಾಡಿರುವಂಥ ವಿಚಾರಗಳು ಕಂಡಿದೆ. ಅದರಲ್ಲೂ ಕೂಡ ಇವರ ಮೂಲಕ ಬೇರೆ ನಾಯಕರುಗಳನ್ನು ಎಲೆಕ್ಷನ್ಗೆ ಹತ್ತಿರದಲ್ಲಿ ಇವರ ನಂತರ ಸೆಕೆಂಡ್ ಲೈನರ್ಸ್ ಯಾರಿದ್ದಾರೆ ಅವರನ್ನು ಕೂಡ ಸೆಳೆಯುವಂಥ ಒಂದು ಏನು ಕಾರ್ಯತಂತ್ರ, ಇದೆಲ್ಲದಕ್ಕೂ ಕೂಡ ಏನು ಸಂದೇಶ ಕೊಡಲಿಕ್ಕೆ ಸುಮಲತಾ ಅವರ ಒಂದು ಸೇರ್ಪಡೆ ಅನುಕೂಲ ಆಗುತ್ತೆ. ಆದರೆ ಈ ಅನುಕೂಲವನ್ನು ಮೀರಿ ಏನು ಸಾಮಾನ್ಯವಾಗಿ ಒಂದು ಅಂಶದ ಬೇಡಿಕೆಗೆ ಬಿಜೆಪಿ ಸಹಜವಾಗಿ ಒಪ್ಪುತ್ತೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳಲ್ಲಿ. ಆದರೆ ಇಲ್ಲಿ ಮೂರು ಷರತ್ತೇನು ಹಾಕೊಂಡಿದ್ದಾರೆ, ನನಗೆ ಟಿಕೆಟು, ಮಗನಿಗೆ ಟಿಕೆಟು, ಬೆಂಬಲಿಗರಿಗೆ ಟಿಕೆಟು ಮತ್ತು ಅಭಿವೃದ್ಧಿಯ ವಿಚಾರದಲ್ಲಿ ಒಂದಷ್ಟು ಏನು ವ್ಯಾಖ್ಯಾನವನ್ನು ಕೊಡಲಿಕ್ಕೆ, ಭಾಷಣವನ್ನು ಮಾಡಲಿಕ್ಕೆ ಅನುದಾನ ಬೇಕು. ಈ ಮಲ್ಟಿಪಲ್ ಡಿಮ್ಯಾಂಡ್ಸ್ ಏನಿದೆ ಅದು ಎಲ್ಲ ಒಂದು ಕಡೆ ಬಿಜೆಪಿಗೆ ಕಿರಿಕಿರಿ ಆಗ್ತಿದೆ. ಈ ಕಾರಣಕ್ಕೆ ಅಗ್ಗಜಗಾಟ ನಡೀತಾ ಇದೆ. ಪರಿವಾರವಾದ, ವಂಶವಾದ ಅಂತ ಹೇಳೋ ಬಿಜೆಪಿನಲ್ಲಿ ಚಿದಾನಂದ್ ಅವರೇ, ನನಗೂ ಬೇಕು, ನನ್ನ ಮಗನಿಗೂ ಕೊಡು ಅಂದ್ರೆ ಅವ್ರದೇ ಆದಂತ ನಿಲುವಿದೆ ಬಿಜೆಪಿಯದ್ದು. ಇಲ್ಲಿವರೆಗೂ ಬೇರೆಯವ್ರನ್ನೇನು ಟೀಕೆ ಮಾಡ್ಕೊಂಡ್ ಬರ್ತಿದ್ದಾರೆ. ಈಗಾಗಲೇ ಯಡಿಯೂರಪ್ಪನವರು ಅವ್ರ ಮಗ ಕಾರಜೋಳ, ಅವ್ರ ಮಗಂಗೆ ಆಕಾಂಕ್ಷೆಗಳಿದೆ, ನಿರಾಣಿ ಅವರ ಬ್ರದರ್ ಇದ್ದಾರೆ, ಶೆಟ್ಟರ್ ಅವ್ರ ಬ್ರದರ್ ಇದ್ದಾರೆ. ಹಿಂಗೆ ಪರಿವಾರವಾದ ಅಂತ ಈಗಾಗಲೇ ಅವ್ರಿಗೆ ತಿರುಗೇಟ್ ಸಿಗ್ತಿರೋಂಥ ಸಂದರ್ಭದಲ್ಲಿ ಇಲ್ಲಿ ಅಮ್ಮ ಮಗಂಗೆ ಕೊಟ್ಬಿಟ್ರೆ
ಏನಾಗುತ್ತೆ ಅಂತ ಅಲ್ಲೂ ಕೂಡ ಅವ್ರ ಅಮ್ಮ ಮಗನ ಬಗ್ಗೆನೇ ತಾನೇ ಟೀಕೆ ಮಾಡೋದು ಕಾಂಗ್ರೆಸ್ ಬಗ್ಗೆ. 2019 ಪರಿಸ್ಥಿತಿ ಬೇರೆ ಇತ್ತು. ಸುಮಲತಾ ಅವರಿಗೆ ಅನುಕಂಪ ಇತ್ತು, ಔಟ್ ರೈಟ್ ಅನುಕಂಪ. ಮತ್ತೊಂದು ಕಡೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತು, ಅವ್ರ ಕ್ಯಾಂಡಿಡೇಟ್ ಹಾಕಿ. ಬಿಜೆಪಿ ಕೂಡ ಸಪೋರ್ಟ್ ಮಾಡ್ತು, ಮತ್ತೊಂದಷ್ಟು ಅನುಕಂಪ. ಅಲ್ಲ, ಬಿಜೆಪಿ ಹಾಕದೆ ಸಪೋರ್ಟ್, ಬಿಜೆಪಿ ಹಾಕದೆ ಸಪೋರ್ಟ್ ಮಾಡ್ತು. ಅವತ್ತು ಆಡಳಿತ ವಿರೋಧಿನೇ ಅಲ್ಲೇನೂ ಇತ್ತು. ಅವ್ರ ಮಗನ ನಿಲ್ಲಿಸಿದ್ರು ಬೇರೆ ಬೇರೆ ಕಾರಣಕ್ಕೆ. ಕಾಂಗ್ರೆಸ್ನವರೇ ಸಪೋರ್ಟ್ ಮಾಡಿದ್ರು, ಸಿದ್ದರಾಮಯ್ಯ ಅಂತವ್ರು ಕೂಡ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿದರು. ಇದು ಒಂದು ಭಾಗ. ಮತ್ತೊಂದು ಕಡೆ ಅವರು 2019 ಗೆದ್ದ ತಕ್ಷಣ ಅವರೊಂದು ಕನಸು ಕಂಡಿದ್ರು, ನನ್ನ ಭವಿಷ್ಯ ನಾನು ಏನು ಡೈನಾಮಿಕ್ ಇದ್ದೀನಿ ಅನ್ನೋ ಕಾರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ನನ್ನನ್ನು ಪಿಕ್ ಮಾಡ್ತಾರೆ, ನನ್ನನ್ನು ಮಂತ್ರಿ ಮಾಡ್ತಾರೆ ಅಂತೇಳಿ ಹಗಲ್ಗನಸು ಕೂಡ ಕಾಣಿದ್ರು. ತುಂಬ ಅದಕ್ಕಾಗಿ ಭಾಳಷ್ಟು ವೆಯ್ಟ್ ಕೂಡ ಮಾಡಿದರು. ಅದಕ್ಕಾಗಿ ತಂದೆ ಆದ ರೀತಿ ಲಾಬಿಯನ್ನು ಮಾಡಿದ್ರು ಕೂಡ ವರ್ಕೌಟ್ ಆಗಲಿಲ್ಲ. ನಂತರ ಇತ್ತೀಚೆಗೆ ಒಂದು 6 ತಿಂಗಳ ಹಿಂದೆ ದೆಹಲಿಯಲ್ಲಿ ಕೆ ಸಿ ವೇಣುಗೋಪಾಲ್ ಮೀಟ್ ಆದರು, ಕಾಂಗ್ರೆಸ್ನ ಅನೇಕ ನಾಯಕರನ್ನು ಭೇಟಿಯಾದರು. ಆದರೆ ರಾಜ್ಯ ನಾಯಕ ಅವರು ಇವ್ರನ್ನ ಕರ್ಕೊಳ್ಳಿ ಅಂದರೂ ಕೂಡ ಇಲ್ಲಿ ಯಾರೂ ತಯಾರಿಲ್ಲ. ಡಿ ಕೆ ಶಿವಕುಮಾರ್ ತಯಾರಿಲ್ಲ, ಚಲುವರಾಯಸ್ವಾಮಿ ಅವ್ರ ಟೀಮ್ ತಯಾರಿಲ್ಲ. ಯಾಕಂತೇಳಿ ಇವರ ಡಾಮಿನೇಷನ್ ಕ್ಯಾರೆಕ್ಟರ್ ಇದೆಯಲ್ಲ, ಆ ಕ್ಯಾರೆಕ್ಟರ್ ನಾವು ಇಷ್ಟು ವರ್ಷ 30 ವರ್ಷ ಪಾರ್ಟಿಯಲ್ಲಿ ದುಡಿದೀವಿ, ಇವ್ರು ಬರೀ ಸ್ಟೇಟ್ಮೆಂಟಲ್ಲಿ ನಮ್ಮನ್ನು ಮುಗಿಸ್ಬಿಡ್ತಾರೆ ಅಂತ ಅವ್ರಿಗೆ ಆತಂಕ ಇತ್ತು. ಹಾಗಾಗಿ ಇಲ್ಲಿ ಯಾರೂ ಒಪ್ಪಲಿಲ್ಲ. ಹಂಗಾಗಿ ಅವರಿಗೆ ಅನಿವಾರ್ಯ ಯಾವುದಿದೆ, ನೀವು ಹೇಳಿದಾಗೆ 2024 ಚುನಾವಣೆಗೆ ಲೋಕಸಭೆಗೆ ನಿಲ್ಲಿ ಅಥವಾ ಮತ್ತೊಂದಕ್ಕೆ ನಿಲ್ಲಿ, ಅನಿವಾರ್ಯ ಯಾವ್ದಾದ್ರು ಒಂದು ಆರ್ಗನೈಸೇಷನ್ ಬೇಕು, ಒಂದು ಸ್ಟ್ರಕ್ಚರ್ ಬೇಕು, ಒಂದು ಕಮಾಂಡರ್ಸ್ ಬೇಕು. ಹಾಗಾಗಿ ಅನಿವಾರ್ಯವಾಗಿ ಅವ್ರಿಗೂ ಅನಿವಾರ್ಯ ಇದೆ. ಈಗ ಏನಾಗಿದೆ ಅಂದರೆ ಅನ್ನ ಅಳಿಸಿದೆ ನಾಯಿ ಹಸಿದಿದೆ ಅನ್ನೋದು ಒಂದಿದೆ, ಅವ್ರಿಗೂ ಅನಿವಾರ್ಯ ಇದೆ. ಆದ್ರೆ ಆ ಅನಿವಾರ್ಯತೆ ತೋರಿಸ್ತಿಲ್ಲ, ಅದು ಅವರ ರಾಜಕೀಯ ಚಾಕಚಕ್ಯತೆ. ರೈಟ್. ಅಲ್ಲ, ಅಲ್ಲಿಗೆ ಸುಮಲತಾ ಸಸ್ಪೆನ್ಸ್ ಕಂಟಿನ್ಯೂಸ್ ಅಷ್ಟೇನೆ. ಅಲ್ಲಿಗೆ ಆ ವರದಿಯನ್ನು ಬಿಟ್ಬಿಡೋಣ.